ಎಲ್ರಿಗೂ ನಮಸ್ಕಾರ. ಮೊದಲನೇ ಬಾರಿಗೆ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಸೊ ನೀವೆಲ್ಲ ಅಬ್ಸರ್ವ್ ಮಾಡ್ತಾ ಇರೋದು, ಸೊ ವಿಧಾನಸಭೆಯಲ್ಲಿ ಸೆಷನ್ ನಡೀತಾ ಇದೆ. ಲಾಸ್ಟ್ ಫ್ಯೂ ಡೇಸಿಂದ ಕೆಲವು ಇಲಾಖೆಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದಷ್ಟು ಅಕ್ರಮದ ಬಗ್ಗೆ, ಕೆಲವೊಂದು ಭ್ರಷ್ಟಾಚಾರದ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಆಗಿರುವಂಥದ್ದು. ಸೊ ಕೇವಲ ಒಂದು ಇಲಾಖೆಯಲ್ಲಿ ಕೇಳಿಬರ್ತಾ ಇರತಕ್ಕಂಥ ಒಂದು ಕರಪ್ಷನ್ ಇದು. ಅಂದರೆ ಸೊ ಇದನ್ನು ಹೇಗೆ ಹೇಳಬೇಕು ನನಗೆ ಅರ್ಥ ಆಗ್ತಿಲ್ಲ, ಏನಕ್ಕೆ ಇವೆಲ್ಲವೂ ಕೂಡ ಕಡಿಮೆ ಆಗ್ತಿಲ್ಲ ಅಂತ. ನೋಡಿ, ನೋಟಿಫಿಕೇಷನ್ ಹಾಕಿ ಎಕ್ಸಾಮ್ ಕಂಡಕ್ಟ್ ಮಾಡಲಿಕ್ಕೆ 1 ವರ್ಷ ಟೈಮ್ ತೊಗೊಳ್ತಾ ಇರುವಂಥದ್ದು. ಸೊ ಎಕ್ಸಾಮ್ ನಂತರದಲ್ಲಿ ಅರ್ಹತಾ ಪಟ್ಟಿಯನ್ನು ಬಿಡುಗಡೆ ಮಾಡಲಿಕ್ಕೆ ಮತ್ತೆ ಎಗೇನ್ 1 ರಿಂದ 1.5 ವರ್ಷ ತಗೊಳ್ಳುವಂಥದ್ದು. ಮತ್ತು ಅಲ್ಲೂ ಕೂಡ ಸಾಕಷ್ಟು ಕರಪ್ಷನ್ ಮಾಡುವಂಥದ್ದು. ಇದೆಲ್ಲ ಯಾವ ಇಲಾಖೆ, ಏನು ಕತೆ, ದಯಮಾಡಿ. ಸೊ ಈಗ ಆಪೋಸಿಷನ್ ಪಾರ್ಟಿಯ ಒಬ್ಬರು ಎದ್ದು ನಿಂತು ಭಾಳ ವಿವರವಾಗಿ ಅಂಕಿಅಂಶಗಳ ಸಮೇತವಾಗಿ ಭಾಳ ನೀಟಾಗಿ ಪ್ರತಿಯೊಂದನ್ನು ಆ ಒಂದು ಇಲಾಖೆಯಲ್ಲಿ ಮಾಡ್ತಾ ಇರತಕ್ಕಂಥ ಈ ಅಕ್ರಮ ಮತ್ತು ಭ್ರಷ್ಟಾಚಾರದ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿರುವಂಥದ್ದು. ಸೊ ಈ ರಾಜ್ಯದ ದುರಂತ ಇದು, ಇವೆಲ್ಲವನ್ನು ಸೊ ಕೇಳ್ತಾ ಇದ್ದರೆ. ಯಾಕೆಂದರೆ ಇದು ನಿನ್ನೆ ಇವತ್ತಿನ ಕಥೆ ಇಲ್ಲ. ಆ ಒಂದು ಇಲಾಖೆಯಲ್ಲಿ ನಡೀತಾ ಇರತಕ್ಕಂಥ ಕರಪ್ಷನ್ಸು ಆ್ಯಂಡ್ ಫ್ಯೂ ಇಯರ್ಸಿಂದ ಇದೇ ಕಥೆ ನಡೀತಾ ಇದೆ. ಈವನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುರೇಶ್ ಕುಮಾರ್ ಸಾಹೇಬರು ಕೂಡ ಸಾಕಷ್ಟು ಧ್ವನಿಯನ್ನು ಎತ್ತಿ ಇಲಾಖೆಗೆ ಭೇಟಿ ಕೊಟ್ಟು ಪರೀಕ್ಷೆಯನ್ನು ಬೇಗ ನಡೆಸಿ, ಎಕ್ಸಾಮ್ ಕಂಡಕ್ಟ್ ಮಾಡಿದ ನಂತರದಲ್ಲಿ ಆ ಸೆಲೆಕ್ಷನ್ ಲಿಸ್ಟನ್ನು ಬೇಗ ಅನೌನ್ಸ್ ಮಾಡಿ, ಅದರಾದ ನಂತರದ ಪ್ರಗತಿಗಳನ್ನು ಬೇಗ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಸೊ ಸಾಕಷ್ಟು ಅವರು ಹೋರಾಟವನ್ನು ಮಾಡಿರ್ತಕ್ಕಂಥ ಎಕ್ಸಾಂಪಲ್ಸು ಸಾಕಷ್ಟಿದೆ ಈಗ. ಹಾಗಾಗಿ ದಯಮಾಡಿ ಅವ್ರು ಏನು ಹೇಳಿದ್ರು ಆ ಇಲಾಖೆ ಬಗ್ಗೆ ದಯಮಾಡಿ ನೀವೇ ಒಂದ್ಸಲ ಅದನ್ನು ನೋಡೋ ಪ್ರಯತ್ನ ಮಾಡಿ. ಈ ರೀತಿಯಾದಂತಹ ಅನುಮಾನಗಳು ಯಾಕೆ ಬರ್ತಾ ಇದೆ? ಯಾವ ಪರೀಕ್ಷೆ ನಡೆದಾಗ್ಲೂ ಕೂಡ ಕೆಪಿಎಸ್ಸಿನಲ್ಲಿ ಅಲ್ಲೇನೋ ಒಂದು ಹಣದ ವ್ಯವಹಾರ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ, ಸರಿಯಾಗಿಲ್ಲ ಅನ್ನುವಂತ ಕೂಗುಗಳು ಯಾಕೆ ಪದೇ ಪದೇ ಕೇಳ್ತಾ ಇದೆ? ಇದನ್ನು ಸರಿ ಮಾಡುವಂತ ಪ್ರಯತ್ನವನ್ನು ಎಲ್ಲರೂ ಒಂದ್ ಕಡೆಗೆ ಮಾಡಲೇಬೇಕಲ್ಲ ನಾವು. ಈ ಹಿನ್ನೆಲೆಯಲ್ಲಿ ಕೆಪಿಎಸ್ಸಿ ಇಂದ ಯಾರು ಸೆಲೆಕ್ಷನ್ ಆದ್ರೆ ಅವನನ್ನು ಅನುಮಾನದಿಂದ ನೋಡುವಂತ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಮೂಡು ಬಂದಿರುವಂತದ್ದು ಖಂಡಿತ ಕರ್ನಾಟಕಕ್ಕೂ ಒಳ್ಳೇದಲ್ಲ ಮತ್ತು ಆ ಸಂಸ್ಥೆಯ ಗೌರವಕ್ಕೂ ಕೂಡ ಒಳ್ಳೇದಲ್ಲ. ಈ ಹಿನ್ನೆಲೆಯಲ್ಲಿ ಮೊನ್ನೆ ನಡೆದಂತ ಪ್ರೊಫೆಷನಲ್ ಹುದ್ದೆಯಲ್ಲಿ ನಡೆದಂತ ಸಂಗತಿಗಳು, ಮನೆ ಅಧ್ಯಕ್ಷ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಕೇಳಿದ್ರೆ, ಒಂದು 384 ಜನರನ್ನ ಭರ್ತಿ ಮಾಡಿಕೊಳ್ಳಲಿಕ್ಕೆ ನಡೆದಂತ ಪರೀಕ್ಷೆ. ವಿದ್ಯಾರ್ಥಿಗಳಿಗೆ ಯಾಕೆ ಆಕ್ರೋಶ ರಸ್ತೆಗಳಿಗೆ ಬರ್ತಾರೆ ಅಂತ ಕೇಳಿದ್ರೆ, ನೀವು ಈ ಒಂದು ಪರೀಕ್ಷೆಯನ್ನ ಮಾಡಿ ಫಲಿತಾಂಶವನ್ನ ಪ್ರಕಟ ಮಾಡೋದಕ್ಕೆ 3 ವರ್ಷ ತೆಗೆದುಕೊಂಡು ಈಗ 56,000 ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತೇಳಿ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. 2.25 ಲಕ್ಷ ಹುದ್ದೆಗಳು ಖಾಲಿ ಇದೆ. 384 ಹುದ್ದೆಯನ್ನು ಭರ್ತಿ ಮಾಡಲಿಕ್ಕೆ ಕೆಪಿಎಸ್ಸಿ 3 ವರ್ಷ ತೆಗೆದುಕೊಂಡ್ರೆ ಇದು ಏನ್ ನಡೀತಾ ಇದೆ? ಫೆಬ್ರವರಿ 24ನೇ ತಾರೀಕು, ಫೆಬ್ರವರಿ 2, 26ನೇ ತಾರೀಕು ಫೆಬ್ರವರಿ 24ನೇ ಇಸ್ವಿನಲ್ಲಿ ಅಧಿಸೂಚನೆ ಹೊರಡುತ್ತಿದ್ದಕ್ಕೆ, ಫೆಬ್ರವರಿ 13, 2025ಕ್ಕೆ ಪರೀಕ್ಷೆ. ಅಧಿಸೂಚನೆ ಆಗಿ ಪರೀಕ್ಷೆಗೆ 1 ವರ್ಷ ತೆಗೆದುಕೊಳ್ತಾರೆ. ಪರೀಕ್ಷೆ ಆಗಿ ಅರ್ಹತಾ ಪಟ್ಟಿಯನ್ನು ಬಿಡುಗಡೆ ಮಾಡಲಿಕ್ಕೆ ಮತ್ತೊಂದು ವರ್ಷ ತೆಗೆದುಕೊಳ್ತಾರೆ. ಅಂದ್ರೆ 3 ವರ್ಷ ಒಂದು ಹುದ್ದೆಯನ್ನ ಭರ್ತಿ ಮಾಡಲಿಕ್ಕೆ ಕೆಪಿಎಸ್ಸಿ ತೆಗೆದುಕೊಳ್ಳೋ ಕಾರಣಕ್ಕೆ ಇಲ್ಲೇ ಅನುಮಾನಗಳು ಪ್ರಾರಂಭ ಆಗಿರೋದು. ಈ ಕಾರಣದಿಂದನೇ ಇವತ್ತು ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಈ ಎಕ್ಸಾಮ್ ಸರಿಯಾಗಿಲ್ಲ ಅನ್ನುವಂತ 10 ಆರೋಪಗಳನ್ನ ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆಗ್ತಾ ಇದ್ದಾರೆ. ನಾನು ಎಲ್ಲ ಆರೋಪಗಳನ್ನ ಇದು ಹಿಂಗೆ ಆಗ್ಬಿಟ್ಟಿದೆ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ. ಆದ್ರೆ ಎಲ್ಲರೂ ಒಂದು ಕಡೆ ಸಂಸ್ಥೆ ಮತ್ತು ಸರ್ಕಾರ ಮಧ್ಯಪ್ರವೇಶವನ್ನ ಮಾಡಿ ಇದಕ್ಕೆ ಏನು ಅಂತೇಳಿ ಆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿರುವಂತ ನೋವನ್ನ ಅರ್ಥ ಮಾಡಿಕೊಳ್ಳೋದು ಧ್ವನಿಯಾಗುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡಬೇಕಾಗಿರುವಂತದ್ದು. ಬಹಳ ಆಶ್ಚರ್ಯ ಅಂತ ಕೇಳಿದ್ರೆ, ಯಾಕೆ ಇದನ್ನ ಇಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮತ್ತು ಬಹುಕೋಟಿಯ ದುಡ್ಡಿನ ವ್ಯವಹಾರಗಳಲ್ಲಿ ಕೈ ಬದಲಾಯಿಸಿ ಎನ್ನುವಂಥದ್ದಕ್ಕೆ ಬಲವಾದಂತ ಅನುಮಾನಗಳು ಯಾಕೆ ಬರುತ್ತೆ ಅಂತ ಬರ್ತಾ ಇದೆ ಅಂತ ಹೇಳಿದ್ರೆ, 4 ವರ್ಷದಲ್ಲಿ ಕಾರ್ಯದರ್ಶಿಗಳ 4 ಬದಲಾವಣೆಗಳಾಯ್ತು. 4 ಜನರನ್ನ ಬದಲಾವಣೆ ಮಾಡ್ತಾರೆ ಕಾರ್ಯದರ್ಶಿಗಳನ್ನ. 4 ವರ್ಷದಿಂದ ಒಬ್ಬರೇ ಕಂಟ್ರೋಲರ್ ಇದ್ದಾರೆ. ಕಾರ್ಯದರ್ಶಿಗಳು 4 ಬದಲಾಯ್ತು. ಒಂದು ಪರೀಕ್ಷೆಯನ್ನ ನಡೆಸಿ ಫಲಿತಾಂಶ ಬರಲಿಕ್ಕೆ 4 ಕಾರ್ಯದರ್ಶಿಗಳನ್ನ ಬದಲು ಮಾಡಿ ಒಬ್ಬರೇ ಕಂಟ್ರೋಲರ್ ಇಟ್ರೆ ಯಾರ ಮೇಲೆ ಅನುಮಾನ ಪಡ್ಬೇಕೀಗ ನಾವು? ಕಂಟ್ರೋಲರ್ ಮೇಲೆ ಅನುಮಾನ ಪಡೋದಾ, ಕಾರ್ಯದರ್ಶಿ ಮೇಲೆ ಅನುಮಾನ ಪಡೋದಾ?